ಲಕ್ಷ್ಮಿ ಎಲ್ಲ ರೆಡಿಯಾಗಿ ನಿಂತಿಯಲ್ಲ. ಇವತ್ತು ಕೋರ್ಟ್ ಹಿಯರಿಂಗ್ ಐತಿ. ಇವತ್ತು ಕೋರ್ಟಿಗೆ ಅವನು ಗಂಡ ಬರ್ತಾನೆ. ಇವತ್ತು ನನ್ನ ಹೆಂಡತಿ ಎಲ್ಲ ಅಂತ ಸಾಬೀತು ಮಾಡಕ್ಕೆ ಹೊಂಟಾನ. ಅದೇನಾಗತ್ತಾ ಆಗಲಿ ಅದಕ್ಕೆ ಹೊಂಟೀನಿ. ಓ ಹೌದಾ ಲಕ್ಷ್ಮಿ, ನೀನು ಅಂಜಕ್ಕೂ ಹೋಗ್ಬೇಡ. ನೀನು ನಿಜವಾಗೂ ನೀನ ಲಕ್ಷ್ಮಿ ರೊಕ್ಕ ನೀನು ಯಾಕೆ ಅಂಜಕ್ಕೆ ಹೋಗ್ತಿ? ಏನೇನು ಕೇಳ್ತಾನೆ, ನಾವು ವಕೀಲರು ಏನು ಕೇಳ್ತಾರೆ ಎಲ್ಲ ಸರಿಯಾಗಿ ಉತ್ತರ ಕೊಡು. ಅವ್ನು ಮಾತ್ರ ₹1 ದಕ್ಕಲಾರ್ದು ಹಂಗೆ ಮಾಡಿ ನೀನು. ಬರೀ ಹೊತ್ತಾಗತ್ತೆ. ಗುಡ್ ಮಾರ್ನಿಂಗ್ ಯುವರ್ ಆನರ್. ಗುಡ್ ಮಾರ್ನಿಂಗ್ ಯುವರ್ ಆನರ್. ಏನು ಹಿಯರಿಂಗ್ ಇವತ್ತು? ಏನು ಸಬ್ಮಿಟ್ ಮಾಡಿ ಬೇಡ. ಯುವರ್ ಆನರ್, ಇವರು ನಮ್ಮ ಕಕ್ಷಿದಾರರು. ಇವರು ಯಾವುದೇ ಅಪರಾಧ ಮಾಡಲಾರ್ದ ಅಲ್ಲಿ ನಿಂತಲ್ಲ, ಅವರು ಪಾರ್ವತಿ ಅಂತ ಕೆಂಪು ಡ್ರೆಸ್ ಹಾಕೊಂಡು ಇವರು ಮಿಸ್ಸೆಸ್ ಯುವರ್ ಆನರ್. ಅವರು ಮಿಸ್ಸೆಸ್ ಅಂತ ಹೇಳ್ಕೊಂಡು ಬಂದಾರ, ಆದರೆ ನಿಜವಾಗಿ ಅವ್ರ ಮಿಸ್ಸೆಸ್ ಅಲ್ಲ ಅಂತ ಇವ್ರ ವಾದ. ಅವ್ರ ಮಿಸ್ಸೆಸ್ 2 ದಿವಸದಿಂದ ಕಾಣೆಯಾಗಿರಂತ ಕಂಪ್ಲೇಂಟ್ ಕೊಟ್ಟಿದ್ರು. ಇವಾಗ ಅವ್ರು ಎಲ್ಲದನ್ನಂತ ಪತ್ತೆ ಹಚ್ಚಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಆದರೆ ಇವ್ರು ಯಾರೋ ಬಂದು ನಾವು ನಿಮ್ಮ ಹೆಂಡತಿ ಅಂತೇಳಿ ಆಸ್ತಿ ಎಲ್ಲ ಅವರು ತಂಪರ ಮಾಡ್ಕೋಬೇಕಂತಂದು ಇದು ಕೋರ್ಟ್ ಥ್ರೂ ಅವರು ಕಬ್ಜಾ ಮಾಡ್ಕೊಂಡಾರ ಯುವರ್ ಆನರ್. ಆದರೆ ಇವ್ರ ವಾದ ಏನಂದ್ರೆ ಅಲ್ಲ ಅಂತಂದು. ಅದಕ್ಕೆ ಈ ನಮ್ಮ ಕಕ್ಷಿದಾರ ಪ್ರಕಾರ ಅವರು ಇವ್ರ ಹೆಂಡತಿ ಅಲ್ಲ. ದಯವಿಟ್ಟು ಅವ್ರೇನು ಕಬ್ಜಾ ಮಾಡ್ಕೊಂಡಿರೋ ಆಸ್ತಿನೆಲ್ಲ ಇವ್ರಿಗೆ ವಾಪಸ್ ಕೊಡಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಸರ್. ಏನ್ರಿ ಇವ್ರು ಹೇಳ್ತಾರೆ ಅದೆಲ್ಲ ಸರಿನಾ? ಇವ್ರು ನಿಮ್ಮ ಮಿಸ್ಸಸ್ ಅಲ್ಲ? ಇಲ್ಲ ಇವ್ರನ್ನ ನನ್ನ ಹೆಂಡತಿ ಅಲ್ಲ ಇವರು. ಇಲ್ಲ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಐತೆ? ಸರ್ ಇವ್ರನ್ನ ಸಾಕ್ಷಿ ಅಂತ ಏನೂ ಇಲ್ಲ. ಇವ್ರನ್ನ ನೋಡೋದಕ್ಕೆ ನನ್ನ ಹೆಂಡತಿ ಥರನ ಸೇಮ್ ಇದ್ದಾಳ. ಬಣ್ಣ, ಕಲರು, ಮೂಗು, ಮಕ್ಕ, ಕಣ್ಣು ಪ್ರತಿಯೊಂದು ನನ್ನ ಹೆಂಡತಿ ಥರನೇ ಅದಾಳ. ಸಿಗ್ನೇಚರು ನನ್ನ ಹೆಂಡತಿ ನೋಡಿ ಕಲ್ತಾಳ. ಸಿಗ್ನೇಚರ್ ಹಾಕಿ ಎಲ್ಲ ನಮ್ಮ ಆಸ್ತಿ ಎಲ್ಲ ಮುತ್ಕೊಂಡು ಮಾಡ್ಕೊಂಡು ಇವ್ರನ್ನ. ಹಂಗಾಗಿ ನನಗೇನು ಸಾಕ್ಷಿ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ ಎಲ್ಲದಕ್ಕೂ ಉತ್ತರ ಸರಿಯಾಗಿ ಕೊಡ್ತಾ, ಅದು ಹೆಂಗೆ ಅದನ್ನು ಕಲ್ಕೊಂಬಂದಳು. ಆದರೆ ನನ್ನ ಹೆಂಡತಿ ಮಾತ್ರ ಅಲ್ಲ ಅಂತ ನನ್ನ ವಾದ ಇವ್ರನ್ನ. ನನ್ನ ಕಕ್ಷಿದಾರರು ಹೇಳೋ ಪ್ರಕಾರ ಅವರೇ ಇವ್ರ ಹೆಂಡತಿ. ಆದರೆ ಇವರು ಎಲ್ಲ ಆಸ್ತಿನೂ ಇವರು ಅಫೇರ್ ಮಾಡ್ಕೊಂಡು ಇಟ್ಕೊಂಡು ಇವರು ಇನ್ನೊಬ್ಬರು ಅದರ ಇವರು ಅವ್ರಿಗೆ ಲಪ್ಟಾಯಿಸಿ ಇವ್ರು ತೊಗೋಬೇಕು ಅನ್ನೋ ಒಂದು ಏನದು ಕುತಂತ್ರ ಮಾಡಿದ್ದಕ್ಕೆ ಅವರು ಅದನ್ನು ತಡೆದು ಅದನ್ನೆಲ್ಲ ತಮ್ಮ ಹೆಸರು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಇದಕ್ಕೆ ನಮ್ಮ ಹೆಂಡತಿ ಅಲ್ಲ ಅಂತ ವಾದ ಮಾಡಕತ್ತಾರೆ ಇವ್ರನ್ನರ್. ಇಲ್ಲ ಇವ್ರನ್ನರ್, ಅವ್ರು ನನ್ನ ಕಕ್ಷಿದಾರ ಹೇಳೋದು ಸರಿಯಾಗಿ ಐತಿ. ಇವರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಇವ್ರನ್ನರ್, ನಾನು ಸ್ವಲ್ಪ ಇವ್ರ ಕಕ್ಷಿದಾರನ ಸ್ವಲ್ಪ ಪ್ರಶ್ನೆ ಕೇಳಬೇಕು ಇವ್ರನ್ನರ್. ನಿಮ್ಮ ಹೆಸರೇನು? ನನ್ನ ಹೆಸರು ಅರವಿಂದ್ ಅಂತ. ಓಕೆ ಅರವಿಂದ್ ಅವರೇ, ಈಗ ಇವ್ರು ನಿಮ್ಮ ಹೆಂಡತಿ ಅಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಅಂತಲೂ ಅಂತೀರಿ. ಆದರೆ ಅವರೇ ನಿಮ್ಮ ಹೆಂಡತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಅದು ಹಿಂಗೆ ಅವರು ನಿಮ್ಮ ಹೆಂಡತಿ ಅಲ್ಲ ಅಂತ ನೀವು ಇಷ್ಟು ವಾದ ಮಾಡಿ ಕೋರ್ಟ್ವರೆಗೂ ಬಂದಿರಿ. ಆಮೇಲೆ ಅವರು ಪ್ರಾಪರ್ಟಿ ನಿಮಗೆ ಮಾರಿ ನಿಮ್ಮದು ಬಿಸ್ನೆಸ್ಸಿಗೆ ಜಾಯಿಂಟ್ ಅಂದರೆ ಇಬ್ಬರು ಪಾರ್ಟ್ನರ್ ಅಂತ ಹೇಳಿದ್ರು. ಅದರಲ್ಲಿ ನಿಮ್ಮದು 0 ಬ್ಯಾಲೆನ್ಸ್ ಆದರೂ ನೀವು ಪಾರ್ಟ್ನರ್ ಅಂದರೆ ಅವ್ರಿಗೆ ನೀವು ಸರಿಸಮ ಅಲ್ಲ. ಸುಮ್ಮನೆ ಜಸ್ಟ್ ಅವ್ರಿಗೆ ಸಹಾಯಕರು ಅವ್ರದ್ದು ಇದು ಅಂತಲೇ ನಿಮ್ಮದು ಅದರ ಸಿಗ್ನೇಚರ್ ಐತಿ. ಅದನ್ನು ಬಿಟ್ಟರೆ ನಿಮ್ಮದು ಅಂತ ಪ್ರಾಪರ್ಟಿ ಅದ್ರಾಗ ಏನೂ ಇಲ್ಲ, ಎಲ್ಲ ಅವ್ರದ್ದು ಇದ್ರ ಮೇಲೇ ಐತಿ. ಇವಾಗಿದ್ದರೆ ನೀವು ಅವ್ರ ಹೆಂಡತಿನೇ ಅಲ್ಲ ಅಂತೀರಿ. ಯಾವ ಕಾರಣಕ್ಕೆ ಅನ್ನಕತ್ತೀರಿ? ಈಗ ನಿಮ್ಮ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ನಿಮ್ಗೆ ಬೇರೆ ಅಫೇರ್ಗಳು ಅದಾವು ಅಂತಲೂ ಗೊತ್ತಾಗೈತಿ. ಹೀಗಿದ ಮೇಲೆ ನೀವು ಯಾಕೆ ನಿಮ್ಮ ಹೆಂಡತಿ ಬೇಕಂತ ಇಲ್ಲ ಅಂತಂದು ಇದು ಮಾಡಕತ್ತೀರಿ? ಅಲ್ಲ, ಕಣ್ಣೆದ್ರಿಗಿದ್ದ ಹೆಂಡತಿನೇ ಅಲ್ಲ ಅಂತಾರಲ್ಲ, ಯಾವ ಕಾರಣಕ್ಕೆ? ಅಥವಾ ಬೇಕಂತ ಆಸ್ತಿ ಸಲುವಂತೀರೋ ಅಥವಾ ನಿಮ್ದೇನಾದರೂ ಬೇರೆ ದುರುದ್ದೇಶ ಇತ್ತು? ಅವ್ರಲ್ಲ ಅನ್ನೋದಕ್ಕೆ ಸಾಕ್ಷಿನಾದರೂ ಕೊಡ್ರಿ. ಇಲ್ಲ ಮೇಡಮ್, ನನ್ನ ಹೆಂಡತಿ ಅಲ್ಲ, ಸಾಕ್ಷಿ ಇಲ್ಲ. ಆದರೆ ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ಒಂದು 2 ದಿವಸದಿಂದನೇ ಮನೆ ಬಿಟ್ಟು ಹೋಗಿದ್ದು. ದಟ್ಸ್ ಆಲ್ ಯುವರ್ ಆನರ್. 2 ದಿನದಿಂದ ನಿಮ್ಮ ಹೆಂಡತಿ ಹೋಗಿದ್ರೆ ವಾಪಸ್ ಬರಬಾರ್ದು ಅಂತ ಏನಾದರೂ ನಿಮ್ಮ ಉದ್ದೇಶ ಇತ್ತಾ? ಈಗ ಅವ್ರು ವಾಪಸ್ ಬಂದಾರಲ್ಲ, ಅದಕ್ಕೆ ನಿಮಗೆ ಸಹಿಸಲ್ತಾ? ಅಥವಾ ನಿಮ್ಗೇನಾದ್ರು ಅವ್ರು ವಾಪಸ್ ಬರಲೇಬಾರ್ದು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರಾ? ಅಯ್ಯೋ ಇಲ್ಲ ಮೇಡಮ್, ನಾನು ಯಾಕೆ ಮಾಡಲಿ? ನನ್ನ ಹೆಂಡತಿ ನಾನು ಬರಬಾರ್ದು ಅಂತ ನಾನು ಯಾಕಂದ್ಲಿ? ಅವ್ರು ಈಗ ಅಲ್ಲ, ನನ್ನ ಹೆಂಡತಿ ಅಲ್ಲ. ಅದು ಹೇಗೆ ಹೇಳ್ತೀರಿ? ಇವರೇ ನಿಮ್ಮ ಹೆಂಡತಿ ಅಲ್ಲ ಮೇಡಮ್, ನನ್ನ ಹೆಂಡತಿ ಅಲ್ಲ. ಈಕೆ ನಾನು ಹೇಳ್ತಾ ಇದ್ದೀನಿ, ಇವರೇ ನಿಮ್ಮ ಹೆಂಡತಿ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಯಾಕೆ ಸುಳ್ಳು ಹೇಳಕತ್ತೀರಿ? ಇವರೇ ನಿಮ್ಮ ಹೆಂಡತಿ. ಅಲ್ಲ ಮೇಡಮ್, ನನ್ನ ಹೆಂಡತಿ ಅಲ್ಲ. ಹೌದು, ಇವರೇ ನಿಮ್ಮ ಹೆಂಡತಿ. ಅಲ್ಲ, ನನ್ನ ಹೆಂಡತಿ ಅಲ್ಲ. ಹೌದು ಹೌದು, ನಿಮ್ಮ ಹೆಂಡತಿ ಇವರೇ. ಅಲ್ಲ ಅಲ್ಲ ಅಲ್ಲ, ನನ್ನ ಹೆಂಡತಿಗೆಲ್ಲ ನಾನೇ ನನ್ನ ಹೆಂಡತಿನ ಬೆಟ್ಟದ ಮೇಗಿಂದ ತಳ್ಳಿ ಕೊಂಡೀನಿ. ಈಕೆ ಯಾರೋ ಗೊತ್ತಿಲ್ಲ, ಸುಳ್ಳು ನನ್ನ ಹೆಂಡತಿ ಹಂಗೆ ರೂಪ ಐತೆ ಅಂತ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಬಂದಾಗ ನಮ್ಮ ಆಸ್ತಿ ಹೊಡಿಯಕ್ಕೆ, ನಮ್ಮ ಆಸ್ತಿ ತೊಲೆ ಬಂದಾಗ ಈಕೆ ನನ್ನ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ದಟ್ಸ್ ಆಲ್ ಯುವರ್ ಆನರ್. ಅಯ್ಯೋ ದೇವ್ರೆ, ನಾನು ಇದೇನು ಮಾಡಿಬಿಟ್ಟೆ? ನಾನು ಅವ್ರು ಕೇಳೋಕ್ಕಿಂತ ಮುಂಚೆಗೆ ಎಲ್ಲ ನಾನು ಒಪ್ಕೊಂಡ್ಬಿಟ್ನಲ್ಲ. ಅಯ್ಯೋ ದೇವ್ರೆ, ಇವನೇನು ಎಲ್ಲ ಒಪ್ಕೊಂಡೇ ಬಿಟ್ಟನಲ್ಲ ತಾನೇ. ಇಲ್ಲ ಇಲ್ಲ, ನಾನು ಟೆನ್ಷನ್ಗೆ ಬಾಯಿ ಏನೇನೋ ಬಂತು. ನಾನು ಕೊಂದಿಲ್ಲ ನನ್ನ ಹೆಂಡತಿ. ನಾನು ಟೆನ್ಷನ್ಗೆ ಏನೇನು ಹೇಳಕತ್ತೀನಿ. ನಿಜವಾಗೂ ನೀವು ನಿಮ್ಮ ಹೆಂಡತಿನ ಬೆಟ್ಟದ ಮೇಗಿಂದ ತೆಳೆದು ಸತ್ಯ. ಅವ್ರನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿರಿ ನೀವು. ಯಾಕಂದ್ರೆ ಅಫೇರ್ ಐತಿ, ನೀವು ಅವರು ಚೆನ್ನಾಗಿರ್ಬೇಕಂತೇಳಿ ನಿಮ್ಮ ಹೆಂಡತಿ ನಿಮಗೆ ನಡಕ್ಕೆ ಪ್ರಾಬ್ಲಮ್ ಮಾಡ್ತಾರಂತೇಳಿ ಅವ್ರನ್ನ ನೀವು ಕೊಂದು ನಿಮ್ಮ ದಾರಿ ಸರಳ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರಿ. ಸತ್ಯ ಏನಂತ ಒಪ್ಕೊಂತೀರಾ ಅಥವಾ ಮತ್ತು ನಾವು ಬೇರೆ ರೀತಿಯಿಂದ ಬಾಯ್ ಬಿಡಿಸ್ಬೇಕಾ? ಇಲ್ಲ, ನನ್ನ ಹೆಂಡತಿಗೆ ಅಲ್ಲ, ನಾನು ಏನೋ ಹೇಳಿದೆ. ಅಬ್ಜೆಕ್ಷನ್ ಯುವರ್ ಆನರ್. ನಾನು ಈ ಲಕ್ಷ್ಮಿ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು. ಓಕೆ ಲಕ್ಷ್ಮಿ ಅವರೇ, ಈಗ ಅವರು ನೀವು ಹೆಂಡತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರ ಹೆಂಡತಿನೇ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಹತ್ರ ಏನಾದರೂ ಅವರು ಹೆಂಡತಿ ಅನ್ನೋದಕ್ಕೆ ಸಾಕ್ಷಿ ಇತ್ತಾ? ಏನಾದರೂ ಪ್ರೂಫ್ ಇದ್ರೆ ಹೇಳ್ತೀರಾ? ಸರ್, ಈಗ ತಾನೇ ಅವರೇ ತಮ್ಮ ಬಾಯಲ್ಲೇ ಹೇಳಿದರು, ಬೆಟ್ಟದ ಮೇಲಿಂದ ತಳ್ಳಿ ನನ್ನ ಹೆಂಡತಿನ ಕೊಂದಿನಿ ಅಂತೇಳಿ. ನಿಜ, ಅವರು ನನ್ನ ಮೋಸ ಮಾಡಿ ಪ್ರೀತಿ ಮಾಡ್ತೀನಿ ಅಂಥೇಳಿ
ನಾವು ಎಲ್ಲೂ ಸುತ್ತಾಡಕ್ಕೆ ಹೋಗಿಲ್ಲ, ಬರೀ ಆಸ್ತಿ ಅಷ್ಟೇ ನಮ್ಮದು ಅಂತ ಗಳಿಸಿ ನಾವು ಬರೀ ಇದನ್ನೇ ಮಾಡೀವಿ. ನಾವಿಬ್ಬರು ಎಲ್ಲೂ ಹೊರಗೆ ಹೋಗಿಲ್ಲ ಅಂತ ನನ್ನ ನಂಬಿಸಿ ಕರ್ಕೊಂಡು ಹೋಗಿ ಅಲ್ಲಿ ವ್ಯೂ ಪಾಯಿಂಟ್ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ನನ್ನ ಮುಂದೆ ನೋಡಿ ಬೆಟ್ಟ ನೋಡೋ ಮುಂದೆ ನಾನು ಅಲ್ಲಿಂದ ತಳ್ಳಿರೋದು ಸತ್ಯ. ಅವ್ರು ನನ್ನ ಕೊಲ್ಲೋ ಪ್ರಯತ್ನ ಪಟ್ಟಿರೋದು ಸತ್ಯ. ಆದರೆ ಪವಾಡ ಅಂದರೆ ಈಗ ದೇವರೇ ನನ್ನ ಕಾಪಾಡ್ದಂಗೆ, ದೇವ್ರ ರೂಪನೇ ನಾನು ಬಂದು ನನ್ನ ಆ ಟೈಮ್ದಾಗ ನನ್ನ ರಕ್ಷಣೆ ಮಾಡಿ ನನಗೇನು ಆಗ್ಲಾರ್ದಂಗೆ ನನ್ನ ರಕ್ಷಣೆ ಆಗಿದ್ದಕ್ಕೆ ನಾನು ಇವತ್ತಿಲ್ಲಿ ಬಂದು ನಿಂತಿರೋದು. ಅದನ್ನೇ ಬಾಯ್ ಬಿಡ್ಸಕ್ಕೆ ಈಗ ನಾನೇನಾದರೂ ನಾನು ಹಿಂಗೆ ಕೊಂದಿದ್ದಿ, ನಾನು ಹಿಂಗೆ ಕೊಲ್ಲೋ ಪ್ರಯತ್ನ ಪಟ್ಟಿದ್ದಿ ಅಂತ ಹೇಳಿದ್ರೆ ಅವರು ನಂಬ್ತಿದ್ದಿಲ್ಲ. ಆಮೇಲೆ ನನಗೆ ಪ್ರಾಪರ್ಟಿ ನಂದು ನನಗೆ ಆಗ್ತಿದ್ದಿಲ್ಲ. ಅವ್ರು ನನ್ನ ಮತ್ತೆ ವಾಪಸ್ ಕೊಲ್ಲೋ ಪ್ರಯತ್ನ ಪಡ್ತಿದ್ರು ಹೊರತು ನನಗೆ ಆಸ್ತಿನೂ ನಂದು ದಕ್ತಿದ್ದಿಲ್ಲ. ಆಮೇಲೆ ನನ್ನ ಈ ಸತ್ಯನ ನಾನು ಸಾಬೀತು ಮಾಡೋಕ್ಕೂ ಆಗ್ತಿದ್ದಿಲ್ಲ. ಅದಕ್ಕೆ ನಾನೇ ಈ ಉಪಾಯ ಮಾಡಿ ಕೋಟಿ ಬರೋ ಥರ ಮಾಡಿ ಅವ್ರಿಗೆ ತಾವೇ ಅವ್ರ ಬಾಯಲ್ಲೇ ತಾವು ಮಾಡಿದ್ದನ್ನು ಒಪ್ಕೊಳ್ಳಿ ಅಂತ ಅನ್ನೋ ಥರ ಮಾಡಿದ್ದು. ಇವಾಗ ಅವರೇ ಒಪ್ಕೊಂಡ್ರು. ನನ್ನನ್ನು ಕೊಲ್ಲೋ ಪ್ರಯತ್ನ ಪಟ್ಟಿದ್ದು ಅವರೇ, ನನ್ನ ಸಾಯಿಸಿ ಈ ಅದಲ್ಲ ಅಫೇರ್ ಅವ್ರ ಜೊತೆಗಿರಬೇಕು ಅಂತಂದು ಇವರು ಇಷ್ಟೆಲ್ಲ ಪ್ಲಾನ್ ಮಾಡಿ ನನ್ನ ಆಸ್ತಿ ನನಗೇನು ಇಲ್ಲದಂಗೆ ಮಾಡ್ಬೇಕಂತ ಮಾಡಿದರು. ಅದೇನೋ ದೇವ್ರ ಪುಣ್ಯ ನನಗೆ ಇವತ್ತು ನಾನು ಜೀವಂತವಾಗಿದ್ದೀನಿ, ನನ್ನ ಆಸ್ತಿನೂ ನಾನು ಕಬ್ಜಾ ಮಾಡ್ಕೊಂಡೀನಿ. ಈಗ ಅವರು ತಪ್ಪು ಮಾಡಿದ್ದು ನಿಮ್ಮೆಲ್ಲರ ಮುಂದೆ ಸಾಬೀತನಾಗೈತಿ. ಇಷ್ಟೇ ನಡೆದಿದ್ದು. ಓಕೆ, ನೀವು ಹೋಗ್ಬೋದು. ಅರವಿಂದ್ ಅವರೇ ಬರ್ತೀರಾ? ಮೇಡಮ್ ಇಲ್ಲ ಮೇಡಮ್, ಆಕೆ ಹೇಳಕತ್ತಿರೋದೆಲ್ಲ ಸುಳ್ಳು. ನಾನೇನೋ ಬಾಯ್ತಪ್ಪು ಏನು ಅದನ್ನೇ ಆಕೆ ಯೂಸ್ ಮಾಡಿಕೊಂಡು ಈಗ ಅದನ್ನೇ ಸುಳ್ಳು ಹೇಳಕತ್ತ ಮೇಡಮ್. ನಾವು ಸಾಕ್ಷಿ ಇಲ್ದೇ ಯಾವುದನ್ನು ನಾವು ಕೇಸ್ ತೊಗೊಳಂಗಿಲ್ಲ. ನೀವು ತಳಿರೋದು ಸತ್ಯ, ನೀವು ಅಲ್ಲಿ ಹೋಗಿರೋದು ಸತ್ಯ. ಹೋಗ್ತಾ ಇಬ್ಬರು ಹೋಗಿರಿ, ಬರ್ತಾ ಒಬ್ಬರು ಬಂದಿರಿ. ನಾವು ಆಗಲೇ ನೀವು ಹೋಗಿರೋದು CC ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗೈತಿ. ಇಬ್ಬರು ಹೋಗಿದ್ದು ಟಿಕೆಟು ಎಲ್ಲ ಪ್ರತಿಯೊಂದು ನೋಡಿವಿ. ನೀವು ಯಾವ ಹೋಟೆಲ್ನ ಸ್ಟೇ ಆಗಿದ್ರಿ, ನೀವು ನಿಮ್ಮ ಮಿಸ್ಸಸ್ಸು. ಆಮೇಲೆ ನೀವು ಒಬ್ಬರೇ ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿರಿ. ನಾವೆಲ್ಲನೂ ತಿಳ್ಕೊಂಡು ನೀವು ಎಷ್ಟನೇ ತಾರೀಕಿಗೆ ಹೋಗಿದ್ರಿ, ಎಷ್ಟು ದಿವಸ ಇದ್ರಿ, ಏನೆಲ್ಲ ನಮ್ಮ ಡೀಟೇಲ್ಸ್ ಐತಿ ನಾವು ಸಬ್ಮಿಟ್ ಮಾಡ್ತೀವಿ. ನೀವು ಇನ್ನೂ ಸುಳ್ಳು ಹೇಳಕತ್ರೆ ನಾವು ಮತ್ತೆ ಬೇರೆ ಥರ ಮಾತಾಡಬೇಕಾಗುತ್ತೆ. ದಯವಿಟ್ಟು ಏನಾಯ್ತು ಏನೋ ಸತ್ಯ ನಮಗೆ ಹೇಳಬೇಕಷ್ಟೇ. ಹೌದು ಮೇಡಮ್, ನನಗೆ ಮೋನಿಕಾ ಕೂಟಾಗ ನಂಗೆ ಸಂಬಂಧ ಇತ್ತು. ನಾನು ಆಕಿನ ಭಾಳ ಇಷ್ಟಪಡ್ತಿದ್ದೆ. ಮೊದಲು ನನ್ನ ನೆಂಟಿನ ಇಷ್ಟಪಡ್ತಿದ್ದೆ. ಯಾವಾಗ ನನಗೆ ಶ್ರೀಮಂತಿಕೆ ರೊಕ್ಕ ಇಲ್ಲ ಅದಂಗೆಲ್ಲ ಮಾಡರ್ನ್ ಹುಡುಗಿ ಈ ಥರ ಹಿಂಗಿರಬೇಕು, ನಾನು ಆಕಿ ಕೂಟಾಗಿರಬೇಕು ಅಂತಂದೆಲ್ಲ ಬಂತು. ಹಾಗಾಗಿ ನನ್ನ ಹೆಂಡ್ತಿನ ನಾನು ಇಷ್ಟಪಡಲಿಲ್ಲ. ನನ್ನ ಹೆಂಡ್ತಿನ ದ್ವೇಷ ಮಾಡತ್ತೆ. ನನ್ನ ಹೆಂಡ್ತಿ ಇರಲಿಲ್ಲ ಅಂದರೆ ಈ ಫುಲ್ಲು ಪ್ರಾಪರ್ಟಿ ನಂದೇ ಆಗುತ್ತೆ, ನಾನು ರಾಜನ ಗತಿ ಇರಬೇಕು ಅಂತ ಅಂದ್ಕೊಂಡು ಆಕಿ ಇರಲಿಲ್ಲ ಅಂದರೆ ನನಗೂ ಮತ್ತು ಮೋನಿಕಾಗೂ ಯಾವುದೇ ಥರ ರಿಸ್ಕ್ ಇರಲ್ಲ, ನಾವಿಬ್ಬರು ಆರಾಮ್ ಎಂಜಾಯ್ ಮಾಡ್ಬೋದಲ್ಲ ಅಂತೇಳಿ ಬೆಟ್ಟದ ಮೇಲಿಂದ ತಳ್ಳಿದ್ದೆ. ಅದು ಹೆಂಗೆ ಬದುಕು ಬಂದಲೂ ಗೊತ್ತಿಲ್ಲ ಮೇಡಮ್. ನಿಜ, ನಾನೇ ಕೊಂದಿದ್ದು. ದಟ್ಸ್ ಆಲ್ ಯುವರ್ ಆನರ್. ಈಗ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ಈ ಅರವಿಂದ್ ಅವರಿಗೆ ಅವರ ಹೆಂಡತಿಯನ್ನು ಕೊಲ್ಲಲು ಪ್ರಯತ್ನ ಮಾಡಿದ್ದ ಒಂದು ಈ ಕೇಸಿನ ಇದರಲ್ಲಿ ಅವರಿಗೆಂದು ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಾಗೂ ಲಕ್ಷ್ಮಿ ಅವರಿಗೆ ಅವರ ಎಲ್ಲ ಸ್ವಯಾರ್ಜಿತ ಆಸ್ತಿ ಎಲ್ಲ ಅವರ ಕಬ್ಜಾ ಕೊಟ್ಟು ಅವರಿಗೆ ಈ ಎಲ್ಲ ಅಧಿಕಾರವನ್ನು ಕೊಡಲಾಗಿದೆ. ಲಕ್ಷ್ಮಿ ತಪ್ಪತ್ತು. ಲಕ್ಷ್ಮಿ ನಾನು ಕ್ಷಮಿಸ್ಬಿಡು. ನಾನು ಇನ್ನೊಮ್ಮೆ ತಪ್ಪು ಮಾಡೋಂಗಿಲ್ಲ. ನಂಗೆ ಕ್ಷಮಿಸ್ತೀಯ? ವಾಪಸ್ ನಾನು ನೀನು ಮತ್ತೆ ನನ್ನ ಗಂಡ ಹೆಂಡತಿ ಚಂದ ಜೀವನ ಮಾಡ್ಕೊಂಡಿರೇನು? ತಪ್ಪಾತು. ತಿಳಿದೇನೋ ತಪ್ಪು ಮಾಡಿದರೆ ಕ್ಷಮಿಸ್ಬೋದು. ಆದರೆ ಮೋಸ ಮಾಡಿ ಬೆನ್ನಿಂದ ಚೂರಿ ಹಾಕಿದ್ದನ್ನು ಯಾವತ್ತೂ ಕ್ಷಮಿಸೋಕ್ಕಾಗಂಗಿಲ್ಲ. ನಾನು ಕ್ಷಮಿಸ್ತೀನಿ ಅಂತ ನೀನು ಹೆಂಗೆ ತಿಳ್ಕೊಂಡು? ನನ್ನ ಆಸ್ತಿಗೋಸ್ಕರ ನೀನು ನನ್ನ ಕೊಂದು ಇದು ಮಾಡತ್ತೆ. ನಿನ್ನ ನಂಬಿ ನಾನು ಮತ್ತೆ ವಾಪಸ್ ನಿನ್ನ ಕೂಡ ಜೀವನ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೋಗಿ ಜೈಲಿಗೆ ಜೀವನ ಮಾಡಿ ಗೊತ್ತಾಗತ್ತೆ. ಮೋನಿಕಾ, ನಾನು ಜೈಲಿಗೆ ಹೋಗೋವರೆಗೂ ನೀನು ನನಗೋಸ್ಕರ ವೇಟ್ ಮಾಡ್ತಿರ್ತೀಯಲ್ಲ, ವಾಪಸ್ ಬಂದು ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಈಗ ನಾನು ಮದುವೆ ಮಾಡ್ಕೊಳಕ್ಕಾಗೋದಿಲ್ಲ. ಅರವಿಂದ್, ದಯವಿಟ್ಟು ತಪ್ಪು ತಿಳ್ಕೊಬೇಡ. ನಾನು ಹಿಂಗೆ ಅಂತೀನಿ ಅಂತೇಳಿ ಈಗ ನಿನಗೆ ಜೀವಾವಧಿ ಶಿಕ್ಷೆ ಆಗ್ತಾಯಿದೆ. ಜೀವಾವಧಿ ಶಿಕ್ಷೆ ಅಂದರೆ ನೀನು ವಾಪಸ್ ಬರೋ ಮುಂದೆ 11 ಮುದುಕಾಗಿ ಬಂದಿರ್ತಿ. ಆದರೆ ಅಲ್ಲಿವರೆಗೂ ನಾನು ವೇಟ್ ಮಾಡಿ ನನ್ನ ಲೈಫ್ ಹಾಳು ಮಾಡ್ಕೊಳಕ್ಕಾಗತ್ತಾ? ಈಗಾಗಲೇ ನನ್ನ ಲೈಫು ನಿನ್ನಿಂದ ಡ್ಯಾಮೇಜ್ ಆಗೈತಿ. ನನ್ನ ಜೊತೆಗೆ ಇದಕ್ಕೆ ಟಿ ವಿ ಒಳಗೆಲ್ಲ ಲೈವ್ ಬಂದು ನನ್ನದೆಲ್ಲ ನನಗೆ ಅಪಪ್ರಚಾರಿ, ನನಗೆ ಯಾರು ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನನ್ನ ಪೇರೆಂಟ್ಸು ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇನ್ನೂ ನಿನ್ಸಲಿ ನನ್ನ ಲೈಫ್ ಹಾಳು ಮಾಡ್ಕೊಳ್ಳ. ಈಗ ನಾನು ಇದನ್ನೆಲ್ಲ ನನ್ನ ಕೆಟ್ಟ ಕನಸು ಅಂತ ಮರೆತು ನಾನು ಬೇರೆ ಯಾವುದಾದ್ರೂ ಕಂಟ್ರಿಗೆ ಹೋಗಿ ಅಲ್ಲೇ ಮತ್ತು ಜಾಬ್ ಕಂಟಿನ್ಯೂ ಮಾಡಿ ನಾನು ಯಾರನ್ನಾದ್ರೂ ಒಬ್ಬರನ್ನ ಚಲೋ ಹುಡುಗನ ನೋಡ್ಕೊಂಡು ಮದುವೆ ಮಾಡ್ಕೊಂಡು ನನ್ನ ಲೈಫ್ ಸೆಟ್ ಮಾಡ್ಕೋತೀನಿ. ದಯವಿಟ್ಟು ಈ ಥರ ಎಲ್ಲ ನನ್ನ ಬಗ್ಗೆ ಇನ್ಮೇಲೆ ತಲೆಗಿಟ್ಕೊಳಕ್ಕೆ ಹೋಗ್ಬೇಡ. ನಾನು ಬೇಕಿದ್ನಿ ಅನ್ನೋದನ್ನು ದಯವಿಟ್ಟು ಮರ್ತ್ಬಿಡು. ನನ್ನ ಹೆಂಡತಿಗೆ ನಾನು ಮೋಸ ಮಾಡಿ, ನನ್ನ ಹೆಂಡತಿ ಎಷ್ಟು ಚಲೋ ಇತ್ತು, ಎಷ್ಟು ಒಳ್ಳೆಕಿದ್ಲು. ನನ್ನ ನಂಬಿ ತನ್ನ ಆಸ್ತಿ ಎಲ್ಲ ಮಾರಿ ನನ್ನ ಕೈಯಾಗಿಟ್ಟು ನನ್ನ ಬಿಸ್ನೆಸ್ನಾಗೂ ಹೆಗಲಿಯಾಗಿ ದುಡಿದು ನನಗೆಲ್ಲ ಅಷ್ಟು ಒಳ್ಳೆ ಮಾಡಿದ ಹೆಂಡತಿಗೆ ಮೋಸ ಮಾಡಿ ಈಗಿನ ಕೊಲ್ಲ ಪ್ರಯತ್ನ ಪಟ್ಟದಕ್ಕೆ ಆ ದೇವ್ರ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟು